ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಒಂದು ದೀರ್ಘ ರಜೆ ನಂತರ ಗುರುವಾರ ನಂತರ ಇವತ್ತು ಭೇಟಿ ಆಗ್ತಾ ಇದ್ವಿ. ಯಾವ ರೀತಿಯಾಗಿತ್ತು ಮಾರ್ಕೆಟು, ಯಾವ ರೀತಿ ಬಿಹೇವ್ ಮಾಡ್ಬೋದು ನಾಳೆ ಅಂತ ನೋಡ್ತಾ ಹೋಗೋಣ. ಸ್ವಲ್ಪ ಪಿಕ್ಚರ್ ಇವಾಗ ಸ್ವಲ್ಪ ಕೆಂಪಗಾದಂಗೆ ಕಾಣಿಸ್ತಾ ಇದೆ. ಇವತ್ತು ಎಲ್ಲ ಸೆಕ್ಟರಲ್ಲಿ ಒಂದು ಸೆಲ್ಲಿಂಗ್ ಬಂದಿರುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಇವತ್ತು ಆ್ಯಕ್ಚುಲಿ ನಾನು ಒಂದು ದೊಡ್ಡ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನಲ್ಲಿ ಮಾರ್ಕೆಟ್ ಓಪನ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ನಂದು. ಯಾಕೆಂದರೆ ಗುರುವಾರ ಕೂಡ ನಿಮಗೆ ಹಾಗೆ ಹೇಳೋಗಿದೆ, ಆ ಒಂದು ಸಾಧ್ಯತೆ ಜಾಸ್ತಿ. ಇದನ್ನ ನಾನು ದೀರ್ಘ ರಜೆಯ ನಂತರ ಮಾರ್ಕೆಟ್ ಏನು ಮಾಡಿದೆ ಅಂತ ಒಂದು ಪ್ರೀಮಿಯರಲ್ಲಿ ವಿಡಿಯೋ ಮಾಡಿಕೊಟ್ಟಿದ್ದೀನಿ. ಹಿಸ್ಟಾರಿಕಲ್ ಡೇಟಾ ಆ ಥರ ತೋರಿಸುತ್ತೆ. 3 ದಿನ ರಜೆ ಬಂದರೆ ಸಾಮಾನ್ಯವಾಗಿ ಏನಾದ್ರು ಒಂದು ಚೇಂಜಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದ್ರ ಬಗ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದೆ ಅಂದರೆ ಈ ವಿಡಿಯೋ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಸೊ ಇವತ್ತು ಟಾಪ್ ಲೂಸರ್ ಅಂತ ನಾವು ನೋಡೋದಾದರೆ ಟಾಟಾ ಕನ್ಸ್ಯೂಮರ್ ಅಂತ ಕಾಣಿಸ್ತಾ ಇದೆ. ಇವತ್ತು ಅಕ್ರಾಸ್ ಟಾಟಾ ಸೆಕ್ಟರ್ ಸ್ಟಾಕ್ಸ್ಗಳಲ್ಲಿ ಇವತ್ತು ಒಂದು ಕರೆಕ್ಷನ್ ಬಂದಿದೆ. ಮೊನ್ನೆ ಲಾಸ್ಟ್ ವೀಕಲ್ಲಿ ಎಲ್ಲದರಲ್ಲೂ ಒಂದು ಪಾಸಿಟಿವ್ ಮೂಮೆಂಟ್ ಬಂದಿತ್ತು. ಇವತ್ತು ಎಲ್ಲದರಲ್ಲೂ ಕರೆಕ್ಷನ್ ಬಂದಿದೆ. ಟಾಟಾ ಕನ್ಸ್ಯೂಮರ್ ಆಗಿರ್ಬೋದು, ಟಾಟಾ ಸ್ಟೀಲ್ ಆಗಿರ್ಬೋದು, ಟಾಟಾ ಮೋಟರ್ಸ್ ಆಗಿರ್ಬೋದು, ಟೈಟನ್ ಆಗಿರ್ಬೋದು, ಟಾಟಾ ಕೆಮಿಕಲ್ಸ್ ಆಗಿರ್ಬೋದು, ಟ್ರೆಂಟ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಇವತ್ತು ಒಂದು ಕರೆಕ್ಷನ್ ನೋಡಲಿಕ್ಕೆ ಸಿಕ್ತು. ಸೊ ಟಾಟಾ ಕನ್ಸ್ಯೂಮರ್ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ಇವತ್ತಿನ ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ ಅಪೋಲೋ ಹಾಸ್ಪಿಟಲ್ಸ್ ಅಂತ ಕಾಣಿಸ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ, ಹೆಲ್ತ್ ಸೆಕ್ಟರ್ ರಿಲೇಟೆಡ್ ಸ್ಟಾಕ್ಸ್ಗಳಲ್ಲಿ ಇವತ್ತೊಂದು ಪಾಸಿಟಿವ್ ಮೂಮೆಂಟ್ ಬಂದಿದೆ. ಸೊ ಮಾತಾಡ್ತಾ ಹೋಗೋಣಂತೆ. ಅದನ್ನು ಬಿಟ್ಟರೆ ನಿಮಗೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇವತ್ತು ನೆಗೆಟಿವ್ ಆಗಿತ್ತು ನೋಡಿ. HDFC ಬ್ಯಾಂಕ್ ಮತ್ತೆ 1400 ಈ ಲೆವೆಲ್ಗಳಿಗೆ ಟೆಸ್ಟ್ ಮಾಡಲಿಕ್ಕೆ ಹೋಗ್ತಾ ಇದೆ. ಸೊ ನೋಡ್ತಾ ಹೋಗೋಣ. ಮುಂದಿನ ವಾರಗಳ ಎಕ್ಸ್ಪೈರಿಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆಂದರೆ ಒಂದು ಒಳ್ಳೆ ಮೂಮೆಂಟ್ ಆಗೋಗಿದೆ ಮಾರ್ಕೆಟಲ್ಲಿ. ಒಂದು ಆಲ್ ಟೈಮ್ ಹೈಯಲ್ಲಿತ್ತು. ಈಗ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಮಾಡಿದರೆ ನಿಫ್ಟಿನೂ ಕೂಡ ಮತ್ತೆ ಒಂದು 22,500 ಬ್ರೇಕ್ ಮಾಡ್ಕೊಂಡು ಹೋಗುವಂಥ ಸಾಧ್ಯತೆ ಇತ್ತು. ಆ ಸಾಧ್ಯತೆ ಯಾಕೋ ಆಗ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ಇವತ್ತಿಲ್ಲಿ ಬ್ಯಾಂಕ್ ನಿಫ್ಟಿಲಿ ಬಂದಿರೋ ಫಾಲ್ ನೋಡೋದಾದರೆ. ಬಟ್ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣಂತೆ. ಮೊದಲನೇದಾಗಿ ನಿಫ್ಟಿನಲ್ಲಿ ನಿಮ್ಗೆ ಹೇಳಿದ್ದೀನಿ, ಒಂದು ಬಸ್ ಸ್ಟ್ಯಾಂಡ್ ಇದೆ. ಸೊ ಗ್ಯಾಪ್ ಅಪ್ ಓಪನಿಂಗ್ ಆಗ್ಬೋದು ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆಗ್ಬೋದು. ಗ್ಯಾಪ್ ಡೌನ್ ಓಪನಿಂಗ್ ಆದರೆ ಇಲ್ಲಿ ನೋಡಿ ಇನ್ನೊಂದು ಬಸ್ ಸ್ಟ್ಯಾಂಡ್ ಇದೆ. ಸೊ 2 ಬಸ್ ಸ್ಟ್ಯಾಂಡ್ ಇದ್ದರೆ ಟ್ರ್ಯಾಪ್ ಆಗಿರುತ್ತೆ. ಸೊ ಇದಕ್ಕಿನ್ನೂ ಕೆಳಗಡೆ ಏನಾದ್ರು ಫ್ಲೋ ಆಗಿ ಬಂತು ಅಂತಂದರೆ ಮಾರ್ಕೆಟ್ ವೀಕ್ ಆಗ್ತಾ ಹೋಗುತ್ತೆ ಅಂತ. ಇವತ್ತೇನಾಗಿದೆ, ಕ್ಲೋಸಿಂಗ್ ಆ 2 ಬಸ್ ಸ್ಟ್ಯಾಂಡ್ನ ದಾಟಿ ಕೆಳಗಡೆ ಬಂದು ಕ್ಲೋಸ್ ಆಗಿರೋದು ಕಾಣಿಸ್ತಾ ಇದೆ. ಸೊ ಇದು ಒಂದು ವೀಕ್ ಸೆಂಟಿಮೆಂಟ್ನ ತೋರಿಸ್ತಾ ಇದೆ ಮಾರ್ಕೆಟ್ನಲ್ಲಿ. ಯಾಕೆಂದರೆ ಬ್ಯಾಂಕ್ ನಿಫ್ಟಿಯಿಂದ ಸಪೋರ್ಟ್ ಬರ್ತಾ ಇಲ್ಲ. ಸೊ ಇದೇನಾದ್ರು ಕಂಟಿನ್ಯೂಷನ್ ಆಗಬೇಕು ಅಂತಂದರೆ ನಮಗೆ ಮತ್ತೆ 22,200 ಲೆವೆಲ್ಗಳ ತನಕ ನಾವು ಹೋಗಿ ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ ಈ ವಾರದಲ್ಲಿ. ಸೊ ನೋಡ್ತಾ ಹೋಗೋಣ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಯಾವ ರೀತಿ ಬರುತ್ತೆ ಅಂತ. 250 ನೋಡಿ, ಇಲ್ಲಿ ಒಂದು ಪಿಕ್ಚರ್ ಪರ್ಫೆಕ್ಟ್ ಪ್ರೈಸ್ ಆಕ್ಷನ್ ಆಗಿದೆ. ಸೊ ಅದು ನಮ್ಮ ಫಸ್ಟ್ ಸಪೋರ್ಟ್ ಆಗಿರಬೇಕು. ಅದನ್ನು ಬಿಟ್ಟರೆ 22,200 ಈ ಟಾರ್ಗೆಟನ್ನು ಇಟ್ಕೊಂಡು ನಾಳೆ ಯಾರಾದರೂ ನಿಫ್ಟಿನ ಟ್ರೇಡ್ ಮಾಡಿದ್ರೆ ಮಾಡ್ತಾ ಹೋಗ್ಬೋದು. ವಾಪಸ್ ಏನಾದರೂ ಮೇಲ್ಗಡೆ ಹೋಯಿತು ಅಂತಂದರೆ ದಯವಿಟ್ಟು ಇದನ್ನ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಓದಿ. ಯಾಕೆಂತಂದರೆ 22,500 ಬಿಟ್ಟು ಮೇಲ್ಗಡೆ ಹೋಗೋ ತನಕ ನಾವೇನು ಹೇಳೋಕ್ಕಾಗಲ್ಲ. ಆಲ್ ಟೈಮ್ ಹೈಯಲ್ಲಿದ್ದೀವಿ. ಸೊ ಇದ್ರ ಒಳಗಡೆ ಇದೆ ಅಂತಂದರೆ ಏನಕ್ಕೆ ಬೇಕಾದ್ರೂ ಕೆರೆ ದಡ ಮಾಡ್ಕೊತಾ ಇರ್ಬೋದು. ಸೊ 22,250 ಫೇಸ್ ಸೊ 22,250 ಫಸ್ಟ್ ಸೇಫ್ ಟಾರ್ಗೆಟ್ ಆಗಿರುತ್ತೆ. ಅದನ್ನ ಬಿಟ್ಟು ಕೆಳಗಡೆ ಬಂದರೆ 22,200 ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ನಿಫ್ಟಿನಲ್ಲಿ ಹಿಸ್ಟಾರಿಕಲಿ ನೀವು ನೋಡ್ತಾ ಬರೋದಾದರೆ ಸಪೋರ್ಟ್ಗಳು ಹಂತವಾಗಿ. ಹಾಗಾಗಿ ಈಗಲೇ ಏನು ಹೇಳೋಕ್ಕಾಗೋದಿಲ್ಲ. 22,250, 22,200 ಇಲ್ಲಿ ಏನು ಮಾಡುತ್ತೆ ಮಾರ್ಕೆಟ್ ಅನ್ನೋದನ್ನು ನೋಡಿಕೊಂಡು ನಾವು ಮುಂದಿನ ಪ್ರೈಸ್ ಆಕ್ಷನ್ನ ನಿರ್ಧಾರ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತೊಂದು ಕ್ಲೀನಾಗಿ ಪ್ರೈಸ್ ಆಕ್ಷನ್ ಆಗಿದೆ ನೋಡಿ. ಮೊನ್ನೆ ಗುರುವಾರದ ವಿಡಿಯೋದಲ್ಲಿ ನಾವು ಮಾತಾಡ್ಕೊಂಡಿದ್ವಿ. ಒಂದು ಲೋಯರ್ ಪ್ಯಾಟರ್ನ್ ಹತ್ತಿರ ಬಂದು ಕ್ಲೋಸ್ ಆಗಿದೆ. ಇದಕ್ಕೆ ನಾನು ಕೆಳಗಡೆ ಬಂತು ಅಂತಂದರೆ ಒಂದು ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್ ಕನ್ಫರ್ಮೇಷನ್ ಆಗಬೇಕು. ಕನ್ಫರ್ಮೇಷನ್ ಆಗಿ ಬಂತು ಅಂತಂದರೆ 47,500 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಅದಕ್ಕೆ ಕೆಳಗಡೆ ಬಂದರೆ 47,300 ಅನ್ನೋದು ಇಂಪಾರ್ಟೆಂಟ್ ಆದಂಥ ಬೇಸ್ ಆಗಿದೆ ಅಂತ ನಾವು ಮಾತಾಡ್ಕೊಂಡಿದ್ವಿ. ಇವತ್ತು ನೋಡಿ 2 ಟಾರ್ಗೆಟ್ಗಳನ್ನು ಅಚೀವ್ ಆಗಿದೆ. ಆದರೂ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಮಾಡೋದಾಗಿದ್ರೆ ಇವತ್ತು ಒಳ್ಳೆ ಟ್ರೇಡ್ ಇತ್ತು. ಸೊ ಈಗ 47,300 ಅನ್ನೋದು ಇಂಪಾರ್ಟೆಂಟ್ ಆದಂಥ ಒಂದು ಪ್ರೈಸ್ ಆಕ್ಷನ್ ಝೋನು ಬ್ಯಾಂಕ್ ನಿಫ್ಟಿನಲ್ಲಿ. ನೀವು 1 ಡೇ ಕ್ಯಾಂಡಲ್ 1 ಅವರ್ ಕ್ಯಾಂಡಲ್ ನೋಡ್ಕೊಂಬರೋದಾದ್ರೂ 47,300 ಅಷ್ಟು ಸುಲಭವಾಗಿ ಬಿಟ್ಕೊಟ್ಟಿಲ್ಲ. ಇಲ್ಲಿ ಪ್ರೈಸ್ ಆಕ್ಷನ್ ಇರೋದು ಕ್ಲೀನಾಗಿ ಕಾಣಿಸ್ತಾ ಇದೆ 47,300 200. ಸೊ ಹಾಗಾಗಿ ಇಲ್ಲಿ ಟ್ರ್ಯಾಪ್ ಆಗೋಕ್ಕೆ ಹೋಗ್ಬಿಡಿ. ಸೊ ಯಾಕೆ ಈ ಥರ ಆಗ್ತಾ ಇದೆ ಅಂತಂದರೆ ನಾವೇನು ಮಾಡಬೇಕು, ಫಸ್ಟ್ ಮಾಡಬೇಕಾಗಿರೋ ಕೆಲಸ 47,300 ಈ ಝೋನ್ ಹತ್ರ ನಾವೇನು ಮಾಡಬೇಕು, ನಾವೊಂದು ಆ ಟ್ರೆಂಡ್ ಲೈನ್ನ ಹಾಕೊತಾ ಹೋಗಬೇಕು, ಒಂದು ಸಪೋರ್ಟ್ ಲೈನ್ನ ಹಾಕೊತಾ ಹೋಗಬೇಕು. ಸೊ ನೋಡೋಣ ಈ ಝೋನ್ನ ಬಿಟ್ಟು ಯಾವ ರೀತಿ ಕೆಳಗಡೆ ಹೋಗುತ್ತೆ ಮೇಲ್ಗಡೆ ಹೋಗುತ್ತೆ ಅನ್ನೋದ್ರ ಮೇಲೆ ನಾವು ನಿರ್ಧಾರ ಮಾಡ್ತಾ ಹೋಗ್ಬೋದು. ಇದಕ್ಕೆ ಕೆಳಗಡೆ ಬಂದರೆ 47,200 ಇದೆ ಫಸ್ಟ್ ಟಾರ್ಗೆಟು. ಸೊ ನಾಳೆ ನೋಡಿ 47,200 ಕೆಳಗಡೆ ಏನಾದ್ರು ಓಪನಿಂಗ್ ಆಯಿತು ಅಂತಂದರೆ ಮಾರ್ಕೆಟ್ ಸ್ವಲ್ಪ ವೀಕ್ ಆಗ್ತಾ ಹೋಗುತ್ತೆ. 47,000 ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಅದಕ್ಕೆ ಕೆಳಗಡೆ ಬಂದರೆ 46,800 ಲೆವೆಲ್ಗಳು ನೋಡ್ತಾ ಸಿಗ್ಬೋದು. ಇದು ಒಳಗಡೆ ನೋಡ್ಕೊಂತಂದರೆ ನೋಡಿ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಅಂತಲೇ ಓದಬೇಕು. ಯಾಕಂದರೆ ಹೋದ ಎಕ್ಸ್ಪೈರಿ ದಿನ ಅವತ್ತು ತುಂಬ ಒಂದು ವಾಲಟೈಲ್ ಮೂಮೆಂಟ್ ಆಗಿದೆ. ಅದಾದಮೇಲೆ ಒಂದಿನ ಗುರುವಾರ ಆಗಿದೆ, ಅದಾದಮೇಲೆ ಇವತ್ತು. ಸೊ ಈ ರೀತಿ ಒಂದು ದೊಡ್ಡ ಸಿನಾರಿ ಆಗೋಗಿದೆ ಇಲ್ಲಿ. ಸೊ ಈ ಝೋನ್ ಒಳಗಡೆ ಉಳ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನೋಡ್ತಾ ಹೋಗೋಣ. ಇಲ್ಲ ಏನಾದ್ರು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಯ್ತು ಅಂದರೆ ಇಂಟರ್ ಕ್ಯಾಂಡಲ್ ಸೆಟಪ್ ಆಗೋದು. ಇಲ್ಲ ಇದನ್ನು ಬ್ರೇಕ್ ಕೆಳಗಡೆ ಬರ್ತಾ ಇದೆ ಅಂದರೆ ಮಾರ್ಕೆಟು ಮತ್ತೆ ವೀಕ್ ಆಗ್ತಾ ಇದೆ ಅಂದರೆ ಯಾಕೆ ಅರ್ಥ ಎಲ್ಲಿ ಅಂತ ಗೊತ್ತಾಗ್ತಾ ಇರಬೇಕು ನಿಮ್ಗೆ. ಇವಾಗ ಹಿಂದೆ ಮಾತಾಡಿದ್ವಿ ನೋಡಿ, ಯಾವಾಗ ಈ ಟ್ರೆಂಡ್ ಲೈನ್ನ ಮೇಲ್ಗಡೆ ಬಂದಿದೆಯೋ ಅಲ್ಲೆಲ್ಲ ನಿಮಗೆ ಒಂದು ಶಾರ್ಪ್ ಫಾಲ್ ಬಂದಿರೋದು ಕಾಣಿಸ್ತಾ ಇದೆ. ಡೈಲಿ ಕ್ಯಾಂಡಲಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಆ ಥರ ಫಾಲ್ ಕಂಟಿನ್ಯೂ ಆಗಬೇಕು ಅಂದರೆ ನಾಳೆ ಉತ್ತರ ಕೊಡಬೇಕು ಮಾರ್ಕೆಟು. 47,300 ಯಾವ ರೀತಿ ಬಿಟ್ಟು ಕೆಳಗಡೆ ಹೋಗುತ್ತೆ ಅಂತ ನೋಡೋಣ. ಕೆಳಗಡೆ ಬಂದರೆ 47,000 ಫಸ್ಟ್ ಟಾರ್ಗೆಟು, 46,800 ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಇಲ್ಲ ಇನ್ ಕೇಸ್ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಯ್ತು ಅಂದರೆ ದಯವಿಟ್ಟು ಇಂಟರ್ ಕ್ಯಾಂಡಲ್ ಸೆಟಪ್ ಆಗಿ ಇರುತ್ತೆ ಅಂತ ಓದ್ಕೊಳ್ಳಿ. ಅಂಥ ದೊಡ್ಡ ಮೂಮೆಂಟು ಬರುವಂಥ ಸಾಧ್ಯತೆ ಕಮ್ಮಿ ಇರುತ್ತೆ. ಅದೇ ರೀತಿಗೆ ಇವತ್ತು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಎಕ್ಸ್ಪೈರಿ ಆಗಿತ್ತು ನೋಡಿ. ಮತ್ತೆ ಪ್ರೂವ್ ಆಗ್ತಾ ಇದೆ ಎಕ್ಸ್ಪೈರಿ ದಿನ ಮಾರ್ಕೆಟು ಒಂದು ರೇಂಜನ್ನು ಬಿಟ್ಟು ಆಚೆ ಹೋಗ್ತಾ ಇಲ್ಲ ಅಂತ. ಪ್ರೀಮಿಯಂ ಕಮ್ಮಿ ಸಿಗುತ್ತೆ, ಆಪ್ಷನ್ ಬೈಯಿಂಗ್ ಮಾಡೋಣ ಅಂತ ಬಂದರೆ ಆ ಸಾಧ್ಯತೆ ತುಂಬ ಕಮ್ಮಿ ಆಗಿದೆ. ಯಾವ ಇಂಡೆಕ್ಸಲ್ಲಿ ಎಕ್ಸ್ಪೈರಿ ಇರುತ್ತೋ ಆ ಇಂಡೆಕ್ಸಲ್ಲಿ ಮೂಮೆಂಟ್ ಬರುವಂಥ ಸಾಧ್ಯತೆ ತುಂಬ ಕಮ್ಮಿ ಆಗಿದೆ. ಇವತ್ತು ಒಂದು 80 ಟಾರ್ಗೆಟ್ ಸಿಗ್ಬೋದು. ಅದು ಆ ಟೈಮಲ್ಲಿ ಒಂದು 56 ರೂಪಾಯಿ ನಡೀತಾ ಇತ್ತು ಪ್ರೀಮಿಯಮು. ಒಂದು 80 ಟಾರ್ಗೆಟ್ಗಳನ್ನ ಸಿಗ್ಬೋದು ಅಂತ ನಿಮಗೆ ಈ ಕ್ಯಾಂಡಲ್ ಆದಾಗ ನಮ್ಗೆ ಹೇಳಿದೆ. ಅದಾದ ನೋಡಿದ್ರೆ ಇಡೀ ದಿನ ಉಳ್ಕೊಂಡು ಯಾವಾಗ
ಇಲ್ಲೇ ವಾಪಸ್ ಉಳ್ಕೊಳಕ್ಕೆ ಹೋಯ್ತು, ನಿಫ್ಟಿ ಬ್ಯಾಂಕ್ ನಿಫ್ಟಿನಲ್ಲಿ ಕೆಳಗಡೆ ಬರ್ತಾ ಇದೆ ಅಂದ್ರೂ ನಾವೇನು ಮಾಡಬೇಕು, ಸ್ಟಾಪ್ ಲಾಸ್ನ ಬುಕ್ ಮಾಡಿಕೊಂಡು ನಾವು ಆಪ್ಷನ್ ಸೆಲ್ಲಿಂಗ್ನ ಮಾಡಬೇಕು. 19,925 ಅಂತ ಅನ್ಸುತ್ತೆ, 19,925 ಈ ಝೋನ್ ಇದೆಯಲ್ಲ, ಇಲ್ಲಿ ಮತ್ತೆ ನಾನು ಕೆಳಗಡೆ ಸ್ವಲ್ಪ ಕೆಳಗಡೆ ಇದ್ದೆ, 10,750 ಈ ಝೋನಲ್ಲೆಲ್ಲೋ ಇದೆ. ಸೊ ಈ ರೇಂಜಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡಿ ಇವತ್ತು ಆರಾಮಾಗಿ ನೀವು ಇರ್ಬೋದಾಗಿತ್ತು. ಇನ್ನೂ ಟೈಟ್ ರೇಂಜಲ್ಲಿ ಮಾಡಿದ್ರು ನಿಮಗೆ ಪ್ರಾಫಿಟಬಲ್ ಇತ್ತು. ಲಾಸ್ಟ್ ಟೈಮಲ್ಲಿ ಒಂದು ಕೆಳಗಡೆ ಬಂದಂಗೆ ತೋರಿಸ್ತಾ ಇದೆ ನಿಮಗೆ ಇಲ್ಲಿ, ಆದರೆ ಇಷ್ಟು ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿಲ್ಲ. 10,850 ಆ ಝೋನಲ್ಲೇ ಕ್ಲೋಸಿಂಗ್ ಆಗಿದೆ ಇವತ್ತು. ಮಿಡ್ ಕ್ಯಾಪ್ ನಿಫ್ಟಿ ಒಂದೇ ರೇಂಜಲ್ಲಿ ಇತ್ತು, ಫಸ್ಟ್ ಒಂದು ಬಾರ್ ಬಿಂದಿದ್ದು ಬಿಟ್ಟರೆ ಅದಾದ್ಮೇಲೆ ಒಂದೇ ರೇಂಜಲ್ಲಿತ್ತು. ಇನ್ನು ದಯವಿಟ್ಟು ಆಪ್ಷನ್ ಬೈಯರ್ ಗಮನಿಸ್ತಾ ಇದ್ದೀರಾ ಅಂತ ಅನ್ಕೊಂತೀನಿ. ಒಂದು ಪ್ಯಾಟರ್ನ್ ನೋಡಿ, ಯಾವತ್ತು ಡೈಲಿ ಎಕ್ಸ್ಪೈರಿ ಆಗಿದೆ ಅಂತ ಆದ್ಮೇಲಿಂದ ಹೇಳ್ತಾ ಇರೋಂಥದ್ದು, ಯಾವುದರಲ್ಲಿ ಎಕ್ಸ್ಪೈರಿ ಇರುತ್ತೋ ಅವತ್ತು ಅದರಲ್ಲಿ ಟ್ರೆಂಡಿಂಗ್ ಮೂವ್ ಬರುವಂಥ ಸಾಧ್ಯತೆ ತುಂಬ ಕಮ್ಮಿ ಆಗಿದೆ. ನಾನು ಬರ್ತಾನೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಸಾಧ್ಯತೆ ಕಮ್ಮಿ ಆಗಿದೆ. ಹಾಗಾಗಿ ನೀವು ಆಪ್ಷನ್ ಬೈಯಿಂಗ್ ಮಾಡಬೇಕು ಅಂತಂದರೆ ಯಾವ ಇಂಡೆಕ್ಸಲ್ಲಿ ಎಕ್ಸ್ಪೈರಿ ಇರಲ್ವೋ ಆ ಇಂಡೆಕ್ಸನ್ನೇ ಚೂಸ್ ಮಾಡ್ಕೊಂಡು. ಫಾರ್ ಎಕ್ಸಾಂಪಲ್ ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ ಒಳ್ಳೆ ಟ್ರೇಡ್ ಇತ್ತು, ನಿಫ್ಟಿನಲ್ಲಿ ಆ ರೀತಿ ನೋಡೋದಾದ್ರೆ ಒಂದು ಒಳ್ಳೆ ಮೂಮೆಂಟ್ ಇತ್ತು. ಆ ರೀತಿಯಾಗಿ ಈ ಶಿಫ್ಟ್ ಆಗ್ತಾ ಇರೋದನ್ನ ದಯವಿಟ್ಟು ಗಮನಿಸ್ತಾ ಇದ್ದೀರಾ ಅಂತ ಅನ್ಕೊಂತೀನಿ. ಸೊ 15-20 ಪಾಯಿಂಟ್ ಕ್ಯಾಪ್ಚರ್ ಮಾಡಬೇಕು ಅಂತಂದರೆ ನೀವು ಆ ಎಕ್ಸ್ಪೈರಿ ಇರೋ ಇಂಡೆಕ್ಸನ್ನು ಬಿಟ್ಟು ಬೇರೆ ಇಂಡೆಕ್ಸನ್ನು ಕ್ಯಾಪ್ಚರ್ ಮಾಡೋದಾದರೆ ಈಸಿ ಆಗ್ತಾ ಹೋಗುತ್ತೆ. ಸೊ ಸಿಮಿಲರ್ ಟು ಫಿನ್ ನಿಫ್ಟಿ. ಸೊ ಫಿನ್ ನಿಫ್ಟಿನಲ್ಲಿ ನೋಡೋದಾದರೆ ಒಂದು ಇಂಪಾರ್ಟೆಂಟ್ ಕ್ರೂಷಿಯಲ್ ಲೆವೆಲ್ಗೆ ಬಂದು ಕೂತ್ಕೊಂಡಿದ್ದೀವಿ. ಇದು 20,830 ಈ ಲೆವೆಲ್ ನೋಡಿ. ನಾಳೆ ಈ ಝೋನ್ ಏನಾದ್ರು ಬ್ರೇಕ್ ಆಗಿ ಕೆಳಗಡೆ ಬಂತು ಅಂತಂದರೆ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಲೆವೆಲ್ ಇದು. ಸೊ ಒಂದು ದೊಡ್ಡ ಫಾಲ್ ಬರುವಂಥ ಸಾಧ್ಯತೆ ಇದೆ. ಆಪ್ಷನ್ ಚೈನ್ ನೋಡ್ಕೊಂಬಂದಿಲ್ಲ, ಒಂದು ಸಲ ಕ್ವಿಕ್ ನೋಡ್ಕೊಂಡ್ಬಂದ್ಬೋಣ. ಆಪ್ಷನ್ ಚೇಂಜ್ ನೋಡೋದಾದರೆ ಫಿನ್ ನಿಫ್ಟಿ ಅಲ್ವಾ. ಸೊ ಫಿನ್ ನಿಫ್ಟಿನಲ್ಲಿ ನೋಡೋದಾದರೆ ಇವಾಗ 20,900 21,000 ಇಲ್ಲೆಲ್ಲ ನಮಗೆ ಅಗ್ರೆಸಿವ್ ಆಗಿರುವಂತಹ ಒಂದು ಕಾಲ್ ರೇಟಿಂಗ್ ಆಗಿರೋದು ಕಾಣಿಸ್ತಾ ಇದೆ. ಕೆಂಪುಗಿದೆ ಅಂದರೆ ಅರ್ಥ ಏನೋ ಇಲ್ಲಿ ಕಾಲ್ ರೇಟಿಂಗ್ ಆಗಿದೆ ಅಂತ. ಸೊ ಕೆಳಗಡೆ ಬರಬೇಕು ಅಂದರೆ ನೋಡಿ, ಅಂಥ ಒಂದು ಸ್ಟ್ರಾಂಗ್ ಸಪೋರ್ಟ್ ಅಂತ ಏನು ಬಿಲ್ಡ್ ಆಗಿಲ್ಲ. 20,900 ಜೋರಾಗಿ ಇವಾಗ ತಳ್ತಾ ಇರೋದು ಕಾಣಿಸ್ತಾ ಇದೆ ಇಲ್ಲಿ. ಸೊ ಈ ಪ್ರೈಸೆಕ್ಷನ್ ನಿಜ ಆಗಬೇಕು ಅಂದರೆ ಈ ಝೋನ್ನ ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಾರೆ ನಮಗೊಂದು 50 to 100 ಪಾಯಿಂಟ್ಸ್ ಆರಾಮಾಗಿ ಕ್ಯಾಪ್ಚರ್ ಮಾಡಲಿಕ್ಕೆ ಸಿಗ್ಬೋದು. ಆಗ ನಾವು 20,700 750 ಈ ಝೋನ್ನ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ನಾಳೆ 20,750 ಮೀಟ್ ಆಗುವಂಥ ಸಾಧ್ಯತೆ ಇನ್ ಕೇಸ್ ಏನಾದರೂ ಇದನ್ನ ಕೆಳಗಡೆ ಬಂದು ಹೋಗ್ತಾ ಹೋಯಿತು ಅಂತಂದರೆ. ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಈಸಿ ಆಗುತ್ತೆ ನಿಮಗೆ ಟ್ರೇಡು. ಯಾಕೆಂದರೆ ಈಗ ನೋಡಿ, ಇದೇ ಸಪೋರ್ಟ್ ಆಗಿತ್ತು, ಇದೇ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ಯಾವಾಗಲೂ ಮಾತಾಡ್ತಾ ಇರ್ತೀವಿ ಯಾವ ಸಪೋರ್ಟ್ ಆಗುತ್ತೋ ಅದು ರೆಸಿಸ್ಟೆನ್ಸ್ ಆಗುತ್ತೆ ಅಂತ. ಈಗ ನೋಡಿ, ಇದು ಇಂಪಾರ್ಟೆಂಟ್ ಆದಂಥ ಸಪೋರ್ಟ್. ಇದಕ್ಕಿಂತ ಕೆಳಗಡೆ ಓಪನ್ ಆಯಿತು ಅಂತಂದರೆ ಇದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಖಂಡಿತ ನೀವು ಒಂದು ನೆಗೆಟಿವ್ ಟ್ರೇಡ್ನ ಮಾಡ್ತಾ ಹೋಗೋದು. ಯಾಕಂದರೆ ಪ್ರೈಸ್ ಆಕ್ಷನ್ ಕೂಡ ವೀಕ್ ಆಗೋ ಥರ ಕಾಣಿಸ್ತಾ ಇದೆ ಈಗ. ಸೊ ಆ ರೀತಿ ಆಗುತ್ತೆ. ಇನ್ ಕೇಸ್ ಇದೇ ಝೋನಲ್ಲಿ ಓಪನ್ ಆಗಿ ಆಮೇಲೆ ಕೆಳಗಡೆ ಬರ್ತಾ ಇದೆ ಅಂತಂದರೆ ಅವಾಗಲೂ ಕೂಡ ಫೇವರಬಲ್ ಟ್ರೇಡ್ ಆಗಿರುತ್ತೆ. ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ನೋಡಿ, ಇದು ಮತ್ತೆ ಒಂದು ಟ್ರ್ಯಾಪ್ ಝೋನ್, ಈ ಝೋನ್ ಒಳಗಡೆ ಉಳ್ಕೊಳ್ಳುವಂಥ ಎಕ್ಸ್ಪೈರಿ ಕೂಡ ಆಗ್ತಾ ಹೋಗ್ಬೋದು. ಅಥವಾ ಸೆಕೆಂಡ್ ಹಾಫಲ್ಲಿ ಕೆಳಗಡೆ ಒಂದು ಸೆಲ್ಲಿಂಗ್ ಬರ್ತಾ ಹೋಗೋದು, ಕನ್ಸಿಡರಿಂಗ್ ಆಪ್ಷನ್ ಚೇಂಜ್ ನೆಗೆಟಿವ್ ಆಗಿರೋದ್ರಿಂದ. ಹಾಗಾಗಿ ಎಲ್ಲಿ ಓಪನ್ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಅದ್ರ ಮೇಲೆ ನೀವು ನಿರ್ಧಾರ ಮಾಡ್ತಾ ಹೋಗ್ಬೋದು. ಚೆನ್ನಾಗಿದೆ ನಾಳೆ ಫಿನ್ ನಿಫ್ಟಿನಲ್ಲಿ ಎಕ್ಸ್ಪೈರಿ. ಸೊ ಒಳ್ಳೆ ಟ್ರೇಡ್ ಸಿಗುವಂಥ ಸಾಧ್ಯತೆ ಇದೆ. ನೋಡ್ತಾ ಹೋಗೋಣ ಯಾರ್ಯಾರಿಗೆ ಏನೇನಾಗುತ್ತೆ ಅಂತ. ಸೊ 20,750 700 ಅನ್ನೋದು ಕೆಳಗಡೆ ಫಸ್ಟ್ ಟಾರ್ಗೆಟ್ ಥರ ಕಾಣಿಸ್ತಾ ಇದೆ. ಇನ್ನೇನಾದ್ರು ಬ್ರೇಕ್ ಆಗಿ ಕೆಳಗಡೆ ಬಂತು ಅಂತಂದರೆ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಟಾಟಾ ಕೆಮಿಕಲ್ಸ್ ನೋಡಿ, ಹೋದ ವಾರ ಏನು ಮಾತಾಡ್ಕೊಂಡಿದ್ವಿ, ಡೈಲಿ ಕ್ಯಾಂಡಲಲ್ಲಿ ನೋಡ್ತಾ ಬರೋದಾದ್ರೆ ಒಂದು 6 ದಿನದಲ್ಲಿ 35% ಆಗಿದೆ ಅಂತ. ನೋಡಿ, ಎಂಥ ಬ್ರ್ಯಾಂಡ್ ಅಂತಲೇ ಹೋಗಿ ಯಾವುದೇ ಕಂಪನಿ ಅಂತ ತಗೊಳ್ಳಿ, ದಯವಿಟ್ಟು ಬ್ರ್ಯಾಂಡ್ ಹಿಂದೆ ಹೋಗಬಾರ್ದು ಅನ್ನೋದು ಇದಕ್ಕೆ. ಯಾಕೆಂದರೆ ಮಾರ್ಕೆಟ್ನಲ್ಲಿ ಅಂಥ ಒಂದು ದೊಡ್ಡ ಪ್ರೈಸ್ ಆಕ್ಷನ್ ಆಯಿತು ಅಂತಂದರೆ ಅದಕ್ಕೆ ಉತ್ತರ ಕೊಡುತ್ತೆ ಮಾರ್ಕೆಟ್. ಒಂದು ಸುಮಾರು ದಿನ ಒಂದು ಇಂಟರ್ನಲ್ ಕರೆಕ್ಷನ್ ಆಗುತ್ತೆ ಅಥವಾ ಒಂದು ದೊಡ್ಡ ಗ್ಯಾಪ್ ಡೌನ್ ಮೂಲಕ ಈ ರೀತಿಯಾಗಿ ಅದು ವಾಪಸ್ ಏನು ಸ್ಥಾನ ಸಿಗಬೇಕಾಗಿರುತ್ತೋ ಆ ಸ್ಥಾನ ಸಿಗ್ತಾ ಹೋಗುತ್ತೆ. ಬಟ್ ಟಾಟಾ ಕೆಮಿಕಲ್ಸಲ್ಲಿ ತುಂಬ ದೊಡ್ಡ ಒಂದು ಬಸ್ ಸ್ಟ್ಯಾಂಡ್ ಬ್ರೇಕ್ಔಟ್ ಆಗಿದೆ. ಅದನ್ನ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನೀವು ನೋಡ್ತಾ ಬರೋದಾದರೆ 2021 ಆದಂಥ ಒಂದು ಬಸ್ ಸ್ಟ್ಯಾಂಡ್ ಇದು. 2-3 ವರ್ಷ ಆದಂಥ ಬಸ್ ಸ್ಟ್ಯಾಂಡಿಗೆ ಒಂದು ಬ್ರೇಕ್ಔಟ್ ಅಂತ ಆಗಿತ್ತು. ಬಟ್ ಆ ಬ್ರೇಕ್ಔಟಿಗೆ ವಾಪಸ್ ಬಂದು ಈಗ ಟೆಸ್ಟ್ ಮಾಡ್ತಾ ಇದೆ. ಸೊ ಇಲ್ಲಿ ಒಂದು ವಾಪಸ್ ರೀಟೆಸ್ಟಿಂಗ್ ಆಗಿ ಒಂದು ಸ್ವಲ್ಪ ದಿನ ಉಳ್ಕೊಂಡು ಆಮೇಲೆ ಮತ್ತೆ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಹೆವಿ ವಾಲ್ಯೂಮ್ ಆಗಿತ್ತು. ಬಟ್ ಯಾವತ್ತು ಹೋದ್ಮೇಲೆ ಟ್ರೈನ್ನ ಟಿಕೆಟ್ ತೊಗೊಳ್ಬೇಕು ಹೋಗಬಾರ್ದು ಅಥವಾ ಟ್ರೈನ್ ಹಿಂದೆ ಓಡಕ್ಕೆ ಹೋಗಬಾರ್ದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಅದಕ್ಕೋಸ್ಕರ ತಿಳಿಸಬೇಕು ಅಂತ ಅನಿಸ್ತು. ಸೊ ಟಾಟಾ ಕೆಮಿಕಲ್ಸಲ್ಲಿ ಫಂಡಮೆಂಟಲ್ಸ್ ನಾನು ಚೆಕ್ ಮಾಡಿಲ್ಲ. ಸುಮಾರು ದಿನ ಬಸ್ ಸ್ಟ್ಯಾಂಡ್ ಆಗಿದೆ, ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ, ಒಳ್ಳೆ ಡೆಲಿವರಿ ವಾಲ್ಯೂಮ್ ಕೂಡ ಆಗಿದೆ. ಸೊ ನೋಡ್ತಾ ಹೋಗೋಣ ಇಲ್ಲಿ 1,100 ಈ ಝೋನ್ನ 1,150ರಿಂದ 1,100 ಝೋನ್ನ ಯಾವ ರೀತಿ ರೆಸ್ಪೆಕ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಇದು ಬ್ರೇಕ್ಔಟ್ ಫೇಲ್ಯೂರ್ ಅಥವಾ ಮತ್ತೆ ಒಂದು ಆಲ್ ಟೈಮ್ ಹೈ ಕಡೆಗೆ ಹೋಗುತ್ತಾ ಅನ್ನೋದನ್ನ ನಾವು ಡಿಸೈಡ್ ಮಾಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಟಾಟಾ ಕನ್ಸ್ಯೂಮರಲ್ಲೂ ಕೂಡ ಇವತ್ತು ಒಂದು ದೊಡ್ಡ ಫಾಲ್ ಬಂದಿತ್ತಲ್ವಾ. ಆದರೆ ಆಲ್ ಟೈಮ್ ಹೈಯಲ್ಲಿದೆ ಸ್ಟಾಕು. ನೀವು ನೋಡಿ 700 ಅನ್ನೋದು ಇಂಪಾರ್ಟೆಂಟ್ ಸಪೋರ್ಟ್ ಆಗಿತ್ತು ಅಂತ ಮಾತಾಡ್ಕೊಂಡಿದ್ವಿ. 700ರಿಂದ ಒಂದು ಒಳ್ಳೆ ರ್ಯಾಲಿ ಆಗೋಗಿದೆ. ಇದಕ್ಕೆ ವಾಪಸ್ ಈಗ ಪ್ರೈಸ್ ಆಕ್ಷನ್ ಆಗೋ ಥರ ಬರ್ತಾ ಇದೆ. ಸೊ ನೋಡೋಣ, 900 ಈ ಲೆವೆಲ್ಗೆಲ್ಲ ಸಿಕ್ತು ಅಂತಂದರೆ ನಿಮಗೆ ಒಳ್ಳೆ ಲೆವೆಲ್ ಆಗಿರುತ್ತೆ. ಅದು ಸಪೋರ್ಟ್ ಕೂಡ ಆಗಿ ಕಾಣಿಸ್ತಾ ಇದೆ ಸ್ಟಾಕಲ್ಲಿ. ಬಟ್ ಮೇಲ್ಗಡೆ ಹೋಗೋ ಸಾಧ್ಯತೆ ಇದ್ದರೆ ಇನ್ನೂ ಮೇಲ್ಗಡೆ ಹೋಗಬೇಕಾಗಿತ್ತು. ಬಟ್ ಆಲ್ ಟೈಮ್ ಹೈಯಲ್ಲಿ ದಯವಿಟ್ಟು ಇದು ಯಾವುದೂ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಪರ್ಫಾರ್ಮೆನ್ಸು ಇದೆಲ್ಲ ನ್ಯೂಸ್ ಯಾವಾಗ ಬರುತ್ತೆ ಅಂತಂದರೆ ಸ್ಟಾಕ್ ಪರ್ಫಾರ್ಮ್ ಆದಮೇಲೆ ನಿಮಗೆ ನ್ಯೂಸ್ ಬರುತ್ತೆ. ಆಗ ಬಂದು ಆಲ್ ಟೈಮ್ ಹೈಯಲ್ಲಿ ಆ್ಯಡ್ ಮಾಡ್ಕೊಳೋರು ತುಂಬ ಜನ ಇರ್ತಾರೆ. ಸೊ ದಯವಿಟ್ಟು ಕಮೆಂಟ್ ಮಾಡಿ ಆ ರೀತಿ ಎಷ್ಟು ಸ್ಟಾಕಲ್ಲಿ ನೀವು ಈಗಲೂ ಕೂಡ ಸ್ಟಕ್ ಆಗಿದ್ದೀರಾ ಅಂತ ದಯವಿಟ್ಟು. ಹಾಗಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ, ಇಲ್ಲಿಂದ ಇನ್ನೂ ಏನೋ ಪರ್ಫಾರ್ಮೆನ್ಸ್ ಕೊಡುತ್ತೆ, ಇನ್ನೂ ಅವಾಗ ಸುಮಾರು ಥರದ ನ್ಯೂಸ್ ಬರುತ್ತೆ ನಿಮಗೆ. ಅಲ್ಲಿ ಪ್ರಾಜೆಕ್ಟ್ ಸಿಕ್ತು, ಇಲ್ಲಿ ಪ್ರಾಜೆಕ್ಟ್ ಸಿಕ್ತು, ಆ ರೀತಿ ಆಯಿತು ಅಂತ. ಇವೆಲ್ಲ ಫಂಡಮೆಂಟಲ್ ಸ್ಟ್ರಾಂಗ್ ಸ್ಟಾಕ್ಸು. ನಿಫ್ಟಿ 50ನಲ್ಲಿ ಇರುವಂಥ ಸ್ಟಾಕು ಟಾಟಾ ಕನ್ಸ್ಯೂಮರು. ಬಟ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಯಾವುದೇ ಸ್ಟಾಕ್ ಆದ್ರೂ ನಾವು 52 ವೀಕ್ ಹೈಯಲ್ಲಾಗಲಿ ಅಥವಾ 52 ವೀಕ್ ಲೋವಲ್ಲಾಗಲಿ ಇನ್ವೆಸ್ಟ್ ಮಾಡುವಂಥದ್ದು ಅದು ಒಳ್ಳೆ ಡಿಸಿಪ್ಲಿನ್ ಆಗೋದಿಲ್ಲ. ಅದಕ್ಕೋಸ್ಕರ ಈ ಒಂದು ಮಾಹಿತಿನ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಟ್ರೆಂಡನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರಿ ಅಂತ ಹೇಳಿದೆ. ನೋಡಿ, ಈ ಸ್ಟಾಕನ್ನು ನಾನು ಸುಮಾರು ಒಂದು ತಿಂಗಳಿಗಿಂತ ಜಾಸ್ತಿ ಟೈಮಿಂದ ನಾನು ಟ್ರ್ಯಾಕ್ ಮಾಡ್ತಾ ಇದ್ದೀನಿ. ಯಾವಾಗ ಒಂದು ದಿನದಲ್ಲಿ ಇಷ್ಟು ದೊಡ್ಡ ಮೂಮೆಂಟ್ ಆಗೋಯ್ತಲ್ಲ ಆವಾಗಿಂದ ಈ ಸ್ಟಾಕಲ್ಲಿ ಒಂದು ಕರೆಕ್ಷನ್ ಬರಲೇಬೇಕು. ನೋಡಿ,
ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ, ಮೇಲ್ಗಡೆ ಅಟೆಂಪ್ಟ್ ಆಗೋ ಸಾಧ್ಯತೆ ಕಮ್ಮಿ ಇದೆ. ಸೊ ಶಾರ್ಟಿಂಗ್ ಆಪರ್ಚುನಿಟಿ ನಿಮಗೆ ಈ ರೇಂಜಲ್ಲೇ ಅನ್ಸಿದ್ರು ನಿಮಗೆ ತುಂಬ ವರಟೇಜ್ ಸ್ಟಾಕು ಮತ್ತೆ ನೆನಪಿರಲಿ, ಬಟ್ ಆರಾಮಾಗಿ ನಿಮಗೆ 50-100 ಪಾಯಿಂಟ್ ಎಲ್ಲ ಕ್ಯಾಪ್ಚರ್ ಮಾಡಲಿಕ್ಕೆ ಸಿಗುತ್ತೆ, ಯಾಕಂದರೆ 4,000 ರೂಪಾಯಿ ನಡೀತಾರಂಥ ಸ್ಟಾಕು. ಸೊ ಈ ಯಾವತ್ತು ಈ ಝೋನ್ನ ಬಿಟ್ಟು ಕೆಳಗಡೆ ಬರುತ್ತಲ್ಲ ಅವಾಗ ಒಂದು ಮ್ಯಾಸಿವ್ ಮೂಮೆಂಟ್ ನಮಗೆ ಬರುವಂಥ ಸಾಧ್ಯತೆ ಇರುತ್ತೆ. 3,600 ಲೆವೆಲ್ ಬಂದು ಟೆಸ್ಟ್ ಆಗಬೇಕು ಈ ಸ್ಟಾಕಲ್ಲಿ, ಯಾವಾಗ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಆಲ್ ಟೈಮ್ ಹೈಗೆ ಮತ್ತೆ ಹೋಗುವಂಥ ಸಾಧ್ಯತೆ ಕಮ್ಮಿ ಇದೆ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ಒಂದು ನೆಗೆಟಿವ್ ವ್ಯೂ ಇಟ್ಕೊಂಡು ನಾನು ಆಪರ್ಚುನಿಟಿ ಸಿಗುತ್ತಾ ಅಂತ ನೋಡ್ತಾ ಇರ್ತೀನಿ. ಇವತ್ತು ನೋಡಿ ಒಂದು ದೊಡ್ಡ ಗ್ಯಾಪ್ ಅಪ್ ಓಪನಿಂಗ್ ಆಯಿತು, ಒಂದು ಬಸ್ ಸ್ಟ್ಯಾಂಡ್ ಆಗಿತ್ತು ಸುಮಾರು ದಿನಗಳಿಂದ. ಗ್ಯಾಪ್ ಅಪ್ ಓಪನಿಂಗ್ ಆಗಿ ಒಂದೇ ಸಲ ಮೂಮೆಂಟಲ್ಲಿ ಮೇಲ್ಗಡೆ ಹೋಗ್ತಾನೆ ಹೋಯಿತು ಸ್ಟಾಕು. ಸೊ ಆ ರೀತಿ ಹೋದಾಗ ನಿಮಗೆ ಇಲ್ಲಿ ಒಂದು ಪಾಯಿಂಟಲ್ಲಿ ನಿಮಗೆ ಶಾರ್ಟಿಂಗ್ ಆಪರ್ಚುನಿಟಿ ಸಿಗುತ್ತೆ. ನೋಡಿ ಇಲ್ಲಿ 4,200 ಲೆವೆಲಲ್ಲಿ ಒಂದ್ಸಲ ಅಟೆಂಡ್ ಮಾಡಿ ರಿಜೆಕ್ಷನ್ ಮಾಡಿತ್ತು, ಮತ್ತೆ ಮೇಲೆ ಹೋಗಿ ಅಟೆಂಡ್ ಮಾಡಿ ರಿಜೆಕ್ಷನ್ ಬರೋಕ್ಕೆ ಶುರು ಆಯಿತು. ಈ ಪಾಯಿಂಟಲ್ಲಿ ನಾನು ಶಾರ್ಟ್ ಮಾಡಿ ಈ ಕ್ಯಾಂಡಲಲ್ಲಿ ನಾನು ಎಕ್ಸಿಟ್ ಆಗೋದೆ, ಆದರೆ ಇನ್ನೂ ಅರ್ಧ ಟ್ರೇಡು ಕೆಳಗಡೆ ಇತ್ತು. ಸೊ ಈ ರೀತಿ ಆಪರ್ಚುನಿಟಿಗಳು ಸಿಗ್ತಾ ಹೋಗುತ್ತೆ. ಬಟ್ ನೀವು ಇಂಥ ಸ್ಟಾಕ್ಗಳನ್ನು ನೀವು ಟ್ರೇಡ್ ಮಾಡಿ ಅಂತ ನಾನು ದಯವಿಟ್ಟು ಹೇಳೋದಿಲ್ಲ. ಇಂಟ್ರಾಡೇ ಟ್ರೇಡಿಂಗ್ ಮಾಡಬೇಕು ಅಂದರೆ ನೀವು ತುಂಬ ವೊಲಟೈಲ್ ಸ್ಟಾಕ್ ಆಗಿರುತ್ತೆ. ಹಾಗೆಯೇ ಇಂಥ ಸ್ಟಾಕ್ಗಳನ್ನು ನೀವು ಸುಮಾರು ದಿನಗಳಿಂದ ಟ್ರ್ಯಾಕ್ ಮಾಡ್ಕೊಂಡು ಬಂದಿದ್ರೆ ಮಾತ್ರ ಒಂದು ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಿಫ್ಟಿ 50ನಲ್ಲಿರುವಂಥ ಒಂದು ಕಮ್ಮಿ ವೊಲಟೈಲ್ ಇರುವಂಥ ಜಾಸ್ತಿ ಬೀಟಾ ಫ್ಯಾಕ್ಟರ್ ಇರುವಂಥ ಸ್ಟಾಕ್ಗಳಲ್ಲಿ ನೀವು ಇಂಟ್ರಾಡೇ ಪ್ರಾಕ್ಟೀಸ್ ಮಾಡೋದಾದರೆ ಟ್ರೈ ಮಾಡ್ತಾ ಹೋಗ್ಬೋದು. ಇಂಥ ಸ್ಟಾಕ್ಗಳಿಂದ ಸ್ವಲ್ಪ ದೂರ ಇರಿ ಅಂತಲೇ ಹೇಳ್ತೀನಿ. ಬಟ್ ಸ್ಟಾಕಲ್ಲಿ ಒಳ್ಳೆ ಪ್ರೈಸ್ ಆಕ್ಷನ್ ನೋಡಲಿಕ್ಕೆ ಕಾಣಿಸ್ತಾರೆ. ಯಾರಿಗಾದರೂ ಸ್ವಿಂಗ್ ಟ್ರೇಡ್ ಮಾಡಬೇಕು ಅಥವಾ ಒಂದು ಮೊಮೆಂಟಮಲ್ಲಿ ನಾನು ಆಚೆ ಬರಬೇಕು ಅಂತಂದರೆ ನೀವು ಈ ರೀತಿ ಪೊಸಿಷನ್ಗಳನ್ನು ನೋಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ನಾರಾಯಣ ಹೃದಯಾಲಯ, ಐ ಥಿಂಕ್ ಮಧು ಅವರು ಜಸ್ಟ್ ಗುರುವಾರ ಕಮೆಂಟ್ ಮಾಡಿ ಕೇಳಿದರು ನಾರಾಯಣ ಹೃದಯಾಲಯ ಸ್ಟಾಕ್ ಬಗ್ಗೆ ಹೇಳಿ ಅಂತ. ಸರ್ ಇವತ್ತು ನೋಡಿ 8% ಆಫ್ ಮೂಮೆಂಟ್ ಬಂದಿದೆ. ಅದೇ ನಾನು ಆಗಲೇ ಹೇಳ್ದಂಗೆ ಹೆಲ್ತ್ ಸೆಕ್ಟರಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ, ಒಂದು ಒಳ್ಳೆ ಮೂಮೆಂಟ್ ಬಂದಿದೆ. ಸೊ ಶಿವ ಅವರು ಸುಮಾರು ಜನ ಹೆಲ್ತ್ ಸೆಕ್ಟರಲ್ಲಿ ಇರೋರು ಹೇಳಬೇಕು. ಬಟ್ ಸ್ಟಾಕ್ ನನಗೆ ಯಾಕೋ 1,100 ಈ ಗ್ಯಾಪನ್ನು ಯಾವಾಗಲಾರು ಬಂದು ಫಿಲ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಸೊ ನೋಡ್ತಾಗೋಣ, ಯಾಕೆಂದರೆ ಪ್ರೈಸ್ ಆಕ್ಷನ್ ವೀಕ್ ಆಗಿತ್ತಿಲ್ಲ. ನೀವು ಒಂದು ಟ್ರೆಂಡ್ ಲೈನ್ ಅಂತ ಹಾಕೊಂಡ್ರು ಅದನ್ನ ಕನ್ಸಿಡರಬಲ್ ಆಗಿ ಬೀಟ್ ಆಗೋ ಥರ ಕಾಣಿತ್ತು. ವಾಪಸ್ ಇವತ್ತು ಮೇಲ್ಗಡೆ ಹೋಗಿ ಟೆಸ್ಟ್ ಮಾಡೋ ಥರ ಕಾಣಿಸ್ತಾ ಇದೆ. ಸೊ ವಾಪಸ್ ಏನಾದ್ರು 1,100 ಲೆವೆಲ್ಗೆ ಬರ್ಬೋದು ಈ ಸ್ಟಾಕು ಅನ್ನೋದನ್ನು ನೋಡ್ತಾ ಹೋಗೋಣ. ಫ್ರೆಶ್ ಲೆವೆಲ್ಸ್ ನಾಟ್ ರೆಕಮೆಂಡೆಡ್, ಯಾಕಂದರೆ 250 ಇಲ್ಲೆಲ್ಲೋ ಇದ್ದು ಸ್ಟಾಕು ಕೋವಿಡ್ ಟೈಮಲ್ಲಿ ಈಗ ಆಲ್ಮೋಸ್ಟ್ 10 ಟೈಮ್ಸ್ ರಿಟರ್ನ್ಸ್ನ ಕೊಟ್ಟಿದೆ. ನೋಡಿ ಇಲ್ಲಿ 200 ರೂಪಾಯಿ ಇದ್ದಿದ್ದು ಸ್ಟಾಕು 2020ರಲ್ಲಿ ಈಗ 1,200 ರೂಪಾಯಿಗೆ ಹೋಗಿದೆ. ಒಳ್ಳೆ ಮೂಮೆಂಟ್ ಆಗಿದೆ, ಕರೆಕ್ಷನ್ ಆಗಿಲ್ಲ ಅಂತ, ಸಿಗ್ನಿಫಿಕೆಂಟ್ ಕರೆಕ್ಷನ್ ಆಗಿಲ್ಲ. ಬಟ್ ಸ್ಟಾಕ್ ಮಧ್ಯದಲ್ಲಿ ನಿಂತು ಸಪೋರ್ಟ್ನ ತಗೊಂಡು ಹೋಗಿದೆ. ನೋಡಿ ಈ ರೀತಿ ನಿಲ್ಲೋದು ಅನಿಸ್ತಾ ಇರುತ್ತೆ ಬೋರಿಂಗ್ ಅಂತ ನಿಮಗೆ ಆ ಟೈಮ್ ಫ್ರೇಮಲ್ಲಿ, ಬಟ್ ಅದರಿಂದ ಎಷ್ಟು ಒಂದು ಒಳ್ಳೆ ಪಾಸಿಬಿಲಿಟಿ ಬರ್ತಾ ಹೋಗುತ್ತೆ ಅಂತ. ಸೊ ಸ್ಟಾಕ್ ಸ್ವಲ್ಪ ವೀಕಾಗಿ ಕಾಣಿಸ್ತಾ ಇದೆ. 1,100 ಲೆವೆಲ್ ಈ ಲೆವೆಲ್ನ ಬಂದು ಟೆಸ್ಟ್ ಆಗ್ಬೋದು. ಸೊ ಹೋಲ್ಡ್ ಮಾಡಿರೋರು ನೀವು ಯೋಚನೆ ಮಾಡ್ಬೋದು ಪ್ರಾಫಿಟ್ ಬುಕಿಂಗ್ ಮಾಡೋಕ್ಕೆ, ಯಾಕಂದರೆ ಒಳ್ಳೆ ರಿಟರ್ನ್ಸ್ ಆಲ್ರೆಡಿ ಸ್ಟಾಕ್ ಕೊಟ್ಟಿದೆ. ಫ್ರೆಶ್ ಲೆವೆಲ್ಸ್ ನಾಟ್ ರೆಕಮೆಂಡೆಡ್. 1,000 ಈ ಲೆವೆಲ್ಗೆ ಬಂದಾಗ ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಫೋರ್ಟಿಸ್ ಹೆಲ್ತ್ ಕೇರ್ ನೋಡಿ ಅಪೋಲೋ ಕಾಂಪಿಟೇಟರು, ಆದರೆ ನಿಫ್ಟಿ 50ನಲ್ಲಿ ಇರುವಂಥ ಸ್ಟಾಕ್ ಅಲ್ಲ. ಇದರಲ್ಲಿ ನೀವು ನೋಡ್ತಾ ಬರೋದ್ರೆ 310, 320 ಈ ಲೆವೆಲ್ ಅನ್ನೋದು ಇಂಪಾರ್ಟೆಂಟ್ ಬೇಸ್ ಆಗಿತ್ತು. ವಾಪಸ್ ಆ ಲೆವೆಲ್ಗೆ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಇದು ಕೂಡ ಆಲ್ ಟೈಮ್ ಹೈನ ಮುಗಿಸ್ಕೊಂಡು ಸ್ವಲ್ಪ ವೀಕ್ ಆಗಿ ಬರೋ ಥರ ಕಾಣಿಸ್ತಾ ಇದೆ. ಯಾಕಂದರೆ ಒಂದು ಬಸ್ ಸ್ಟ್ಯಾಂಡ್ ಆಗಿತ್ತು, ಬಸ್ ಸ್ಟ್ಯಾಂಡಿಂದ ಬ್ರೇಕ್ ಡೌನ್ ಆಗಿದೆ, ಈಗ ಒಂದು ರೀಟೆಸ್ಟಿಂಗ್ ಆಗ್ತಿದೆ. ಇದರಿಂದ ಕಂಟಿನ್ಯೂಷನ್ ಬರ್ತಾ ಹೋಯಿತು ಅಂತಂದರೆ ನಮಗೆ 320 ಲೆವೆಲ್ಗಳು ನೋಡಲಿಕ್ಕೆ ಸಿಗ್ಬೋದು. ಸೊ ಹೆಲ್ತ್ ಸೆಕ್ಟರ್ ರಿಲೇಟೆಡ್ ಸ್ಟಾಕ್ಸು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ನ ಆಲ್ರೆಡಿ ಕೋವಿಡ್ ಟೈಮಲ್ಲಿ ಕೊಟ್ಟಿತ್ತು. ಬಟ್ ಇದು ಸುಮಾರು ದಿನ ಕನ್ಸಲ್ಟೇಷನ್ ಕೂಡ ಆಗಿದೆ. 2021ರಿಂದ 23 ತನಕ ನೀವು ನೋಡ್ತಾ ಬರೋದ್ರೆ ಒಳ್ಳೆ ಕನ್ಸಲ್ಟೇಷನ್ ಆಗಿತ್ತು, ಅದಕ್ಕೆ ಬ್ರೇಕ್ಔಟ್ ಆಗಿತ್ತು. ಈಗ ನೋಡ್ತಾ ಹೋಗೋಣ, ಆಲ್ ಟೈಮ್ ಹೈಲಿದೆ, ನಾಟ್ ರೆಕಮೆಂಡೆಡ್. ಬಟ್ ಯಾರಾದರೂ ಹೋಲ್ಡ್ ಮಾಡಿದ್ದೀರಾ ಅಂತಂದರೆ ನೀವು ಖಂಡಿತ ಪ್ರಾಫಿಟ್ ಬುಕಿಂಗ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಕೋಬೋದು. ಯಾಕಂದರೆ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿದೆ. ಇದು ಕೂಡ 100-117 ರೂಪಾಯಿ ಇದ್ದಂಥ ಸ್ಟಾಕು 400 ಅಂದರೆ 4 ಟೈಮ್ಸ್ ರಿಟರ್ನ್ ಕೊಟ್ಟಿದೆ ನಿಮಗೆ 4 ವರ್ಷದಲ್ಲಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು, ಜೊತೆಗೆ ಸ್ಟಾಕ್ಸ್ ಓವರ್ವ್ಯೂ ಆಗಿತ್ತು. ಈ ವಿಡಿಯೋ ಎಷ್ಟಾಗಿದೆ ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2024ರ ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಜೀವ ವಿಮೆನ ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದನ್ನು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮಿಷನ್ 2024 ಅಂತ ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಿ, ಪ್ರತಿಯೊಬ್ಬರು ಆರೋಗ್ಯ ವಿಮೆನೂ ಕೂಡ ಮಾಡಿಸಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.